ಕೃಷ್ಣ ಯಾವಾಗ ದುರ್ಯೋಧನ ಮಣಿಯಲಿಲ್ವೋ ಹಾಗಾಗಿಯೇ ಒಂದು ಹೊಸ ತಂತ್ರವನ್ನು ರೂಪಿಸ್ತಾನೆ. ಅದೆಲ್ಲೋ ಒಂದು ರೀತಿಯಲ್ಲಿ ಕುಟಿಲ ಅನಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ ಈ ಕರ್ಣನ ವಿಷಯ. ಕರ್ಣನ ಹತ್ರ ಹೋಗಿ ಕೇಳ್ತಾನೆ ಕೃಷ್ಣ, ನಿನಗೇನು ಬೇಕು? ರಾಜ್ಯ ಬೇಕು, ನೀನು ಅಧಿಕಾರಿಯಾಗಿರಬೇಕು, ಅದೆಲ್ಲವನ್ನು ನಾನು ಕೊಡ್ತೀನಿ, ಬಾ ಅಂತ ಕರೀತಾನೆ. ಆದರೆ ಕರ್ಣ ಎಲ್ಲೋ ಒಂದು ಕಡೆ ಗೌರವಯುತವಾಗಿ ಮಾತಾಡ್ತಾನೆ, ಇಲ್ಲ ನಾನು ಸ್ವಾಮಿ ನಿಷ್ಠೆ ಇದೆ ನನಗೆ, ನಾನು ಇಲ್ಲೇ ಇರ್ತೀನಿ ಅಂತ. ಇದನ್ನು ಕೃಷ್ಣ ಉಪಯೋಗಿಸ್ಕೊಂಡು ಆನಂತರದಲ್ಲಿ ಯುದ್ಧ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ, ನಿನಗೆ ವಿದ್ಯೆ ಮರೆತು ಹೋಗುವಂಥ ಶಾಪ ಇದೆ, ಹಾಗಾಗಿ ನಾನು ನಿನಗೆ ಸಾರಥ್ಯವನ್ನು ಕೊಡಲ್ಲ ಅಂತ ಹೇಳಿ ಭೀಷ್ಮಾಚಾರ್ಯರು ಅವನ್ನ ತಿರಸ್ಕಾರ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಬಹಳ ನಾಜೂಕಾಗಿ ಆ ಕುಟಿಲತೆ ಅಂತ ಹೇಳಿದ್ನಲ್ಲ ಅದನ್ನು ಅಲ್ಲಿ ಪ್ರಯೋಗ ಮಾಡ್ತಾನೆ ಅನಿಸುತ್ತೆ. ನಿನಗೆ ಹೇಗೂ ಅವನು ಅವಕಾಶ ಕೊಟ್ಟಿಲ್ಲ, ಬಾ ನಮ್ಮ ಕಡೆಗೆ ಅಂತ ಕರೆದು ಬಿಡ್ತಾನೆ. ಈ ತಂತ್ರವನ್ನು ಕೃಷ್ಣ ಯಾಕೆ ಮಾಡ್ದ? ಮತ್ತು ಅದೆಲ್ಲೋ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಓದುವಾಗ ಕುಟಿಲತೆ ಅನಿಸುತ್ತೆ. ಕುಟಿಲತೆ ಅನ್ನೋದು ರಾಜಕೀಯದಲ್ಲಿ ಅಕ್ಸೆಪ್ಟೆಡ್. ಅದು ಯಾಕೆ ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಲೋಕಕ್ಕೆ ಹಿತ ಆಗಲಿ ಅಂತ ಕುಟಿಲತೆ ಮಾಡೋದು ಉಂಟಲ್ಲ, ಅದರಿಂದ ಉಪಯೋಗ ಲೋಕಕ್ಕೆ. ಆದರೆ ಇಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಏನಾಗಿದೆ ಅಂದರೆ ಕರ್ಣನ ಬಗ್ಗೆ ಅಲ್ಲಿಯ ಸಮಾಜದಲ್ಲಿ ಒಂದು ಒಳ್ಳೆಯ ಭಾವನೆ ಇರಲಿಲ್ಲ. ಅವನು ಅನ್ಯಾಯ ಮಾಡಿಬಿಟ್ಟ, ದುರ್ಯೋಧನ ಒಟ್ಟಿಗೆ ಸೇರಿಕೊಂಡು ಯಾಕೆಂದರೆ ದುಷ್ಟ ಚತುಷ್ಟಯ ಅಂತ ಹೆಸರು ಅವರಿಗೆ ಮಹಾಭಾರತದಲ್ಲಿ. ದುಶ್ಯಾಸನ, ಶಕುನಿ, ಕರ್ಣ, ದುರ್ಯೋಧನ. ಕರ್ಣನನ್ನು ದುಷ್ಟ ಚತುಷ್ಟಯದಲ್ಲಿ ಸೇರಿಸಿ ಅವ್ರು ಎಲ್ಲ ಕಡೆ ದ್ರೌಪದಿಯನ್ನು ಮಾನಭಂಗ ಮಾಡುವಂಥ ಪ್ರಚೋದನೆ ಮಾಡಿದವ ಕರ್ಣ. ಹೀಗೆ ದುಶ್ಯಾಸನ, ದುರ್ಯೋಧನ ಇವರಿಬ್ಬರು ಅಣ್ಣ ತಮ್ಮಂದಿರು ಮಾಡಬಾರದ ಕೆಲಸ ಮಾಡಲಿಕ್ಕೆ ಪೂರ್ಣ ಹಿಂಬದಿಯಿಂದ ಬೆಂಬಲ ಕೊಟ್ಟವ ಕರ್ಣ. ಹಾಗಾಗಿ ಕರ್ಣ ಒಬ್ಬ ದುಷ್ಟ ಅನ್ನುವ ಭಾವನೆ ಹುಟ್ಟಿತ್ತು ಸಮಾಜದಲ್ಲಿ. ಆದರೆ ವಾಸ್ತವಿಕವಾಗಿ ಕರ್ಣ ಬಹಳ ದೊಡ್ಡ ಚೇತನ. ಅದೇನೋ ಒತ್ತಡ ಇಲ್ಲ. ಅದನ್ನ ಕರ್ಣನನ್ನು ಹೈಲೈಟ್ ಮಾಡಿ ಅವನ ವ್ಯಕ್ತಿತ್ವವನ್ನು ದೊಡ್ಡದು ಮಾಡೋದಕ್ಕೋಸ್ಕರ ಕೃಷ್ಣ ಇದರಲ್ಲಿ ಕೃಷ್ಣನಿಗೆ ಏನೂ ಲಾಭ ಇಲ್ಲ. ಕರ್ಣ ಬಂದರು ಅಂದರೆ, ಆದರೆ ಕರ್ಣನ ಬಗ್ಗೆ ಇದ್ದ ಕೆಟ್ಟ ಭಾವನೆ ತೆಗೆದ. ಏಕೆಂದರೆ ಅವನು ಏನು ಹೇಳಿದ ಕರ್ಣ, ಕೃಷ್ಣ ನೀನು ಹೇಳುವುದು ನಿಜ, ನನಗೆ ರಾಜ್ಯ ಕೊಡಿಸ್ತೇನೆ ಅಂತ ಹೇಳಿದಿ, ಉಪಯೋಗ ಇಲ್ಲ. ಯಾಕೆಂದರೆ ನನಗೆ ನೀನು ರಾಜ್ಯ ಕೊಟ್ಟರೆ ನಾನು ದುರ್ಯೋಧನ ಅಧೀನವಾಗಿದ್ದೇನೆ, ದುರ್ಯೋಧನಿಗೆ ರಾಜ್ಯ ಕೊಡ್ತೇನೆ, ಮತ್ತು ಪುನಃ ರಾಜ್ಯ ದುರ್ಯೋಧನಿಗೆ ಹೋಗುತ್ತೆ. ಅದರಿಂದ ಅದು ಬೇಡ. ನಾನು ಒಂದು ಪಕ್ಷವನ್ನು ಹಿಡಿದವನು ಮಧ್ಯೆಯಲ್ಲಿ ಪಕ್ಷಾಂತರ ಮಾಡಿದೆ ಅಂತ ಅಪವಾದ ಬೇಡ. ನಾನು ಗೊತ್ತು ತಪ್ಪು ಪಕ್ಷ ಹಿಡಿದಿದ್ದೇನೆ ಅಂತ, ಆದರೂ ಸಾಯೋ ತನಕ ನಾನು ದುರ್ಯೋಧನ ಕಡೆಗೆ ಹಿಡಿದೆ. ಅಂದರೆ ಕರ್ಣನ ವ್ಯಕ್ತಿತ್ವವನ್ನು ಇಷ್ಟು ದೊಡ್ಡದು ಮಾಡಿಬಿಟ್ಟ ಕೃಷ್ಣ. ಆ ಪ್ರಸ್ತಾವ ಮಾಡದೇ ಇರ್ತಿದ್ದರೆ ಕರ್ಣನ ಅಂತರಂಗತೆ ದೊಡ್ಡ ಎಲ್ಲಿ ತನಕ ಹೇಳ್ತಾನೆ ಅಂದರೆ, ನಾನು ಸೋಲುವ ಪಕ್ಷಕ್ಕೆ ಸೇರಿದ್ದೇನೆ, ನೀನು ಇದ್ದ ಪಕ್ಷ ಗೆಲ್ಲುತ್ತೆ ಅಂತ ಗೊತ್ತು, ಕೃಷ್ಣ ಕ್ಷಮಿಸು, ನಾನು ಯುದ್ಧದಲ್ಲಿ ಸತ್ತು ಸ್ವರ್ಗಕ್ಕೆ ಹೋದ ಮೇಲೆ ನಿನ್ನನ್ನು ನೋಡ್ತೇನೆ ಅಂತ ಹೇಳ್ತಾನೆ. ಅಂದರೆ ಆ ಒಂದು ಔದಾರ್ಯ, ಕರ್ಣನಲ್ಲಿರ್ತಕ್ಕಂಥ ನಿಷ್ಠೆ, ಅದನ್ನು ಅಭಿವ್ಯಕ್ತಗೊಳಿಸಿದವನೇ ಕೃಷ್ಣ. ಅದನ್ನು ಕೃಷ್ಣ ಈ ಕೃತ್ಯದ ಮೂಲಕ ಕರ್ಣನನ್ನು ದೊಡ್ಡದು ಮಾಡಿದ. ಒಂದೇ ಒಂದು ಪ್ರಶ್ನೆ ಕಾಡುತ್ತೆ, ಇದು ಕರ್ಣ ದೊಡ್ಡ ವ್ಯಕ್ತಿತ್ವವನ್ನಾಗಿ ಮಾಡಬೇಕು ಅಂತ ಕೃಷ್ಣ ಹಾಗೆ ಮಾಡಿದ್ಮೇಲೆ ಯಾಕೆ ದುಷ್ಟ ಚತುಷ್ಟಯ ಅಂತ ಹೆಸರು ಬಂತಂದರೆ 4 ಜನರಲ್ಲಿ ಇವನು ಯಾಕೆ ಸೇರಿಕೊಂಡು? ಅಲ್ಲಿ ತನಕವೂ ಕರ್ಣ ಮಾಡಿದ್ದೆಲ್ಲ ಹಾಗೆ ಅಲ್ವ. ಅಲ್ಲಿ ಅವನಿಗೆ ದುಷ್ಟ ಚತುಷ್ಟಯ ಅನ್ನುವ ಹೆಸರಿನಿಂದ ಬಿಡುಗಡೆಗೊಳಿಸಬೇಕು ಅಂತ ಕೃಷ್ಣ ಹಾಗೆ ಮಾಡಿದ್ದು. ಅಲ್ಲಿ ತನಕ ಕರ್ಣ ಮಾಡಿದ್ದೆಲ್ಲ ಹೀಗೆ ದುರ್ಯೋಧನ ಪ್ಲೀಸ್ ಮಾಡೋದಕ್ಕೋಸ್ಕರ. ಎಲ್ಲಿ ತನಕ ಅಂದರೆ ಎಷ್ಟು ನೀಚ ಮಟ್ಟಕ್ಕೆ ಇಳಿದಿದ್ದಾನೆ ಅಂದರೆ, ದ್ರೌಪದಿಯನ್ನು ನೀವು ಮಾನಭಂಗ ಮಾಡಿದ್ದು ತಪ್ಪಲ್ಲ. ಯಾಕೆಂದರೆ ದ್ರೌಪದಿ ಗರತಿಯಾಗಿದ್ದರೆ ಅಲ್ವ ಮಾನಭಂಗ ಮಾಡಬಾರ್ದು. ಅವಳು 5 ಜನರನ್ನು ಇಟ್ಟುಕೊಂಡವಳು, ಆಕೆ ವೇಷಿ ಅಂತ ಹೇಳಿದ. ಅಂದರೆ ಇಷ್ಟು ಕೆಟ್ಟ ಶಬ್ದ ಇದು ಪಾಂಡವರು ದುರ್ಯೋಧನ ಹೇಳಿದಲ್ಲ, ಕರ್ಣ ಹೇಳಿದ್ದು ಈ ಮಾತನ್ನು. ಬಂಧಕೀತಿ ಮತ್ತಿರ್ಮ ಮಾತು, ಶೀಸ್ ಎ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಾನೆ ದ್ರೌಪದಿಯ ಬಗ್ಗೆ. ಹೀಗೆ ಕರ್ಣ ಆ ತನಕ ನಡ್ಕೊಂಡದ್ದೆಲ್ಲ ದೌಷ್ಟ್ಯ. ಅದನ್ನು ಒರೆಸಿ ತೆಗೆದು ನಿಜವಾದ ವ್ಯಕ್ತಿತ್ವ ಬೆಳಗಿಸಬೇಕು ಅಂತ ಕೃಷ್ಣ ಆ ಘಟನೆ ಮಾಡಿದ. ಬೆಳೆಸಿದ ಮೇಲೆ ಯಾಕಾಗಿ ಅವನು ಸಂದರ್ಭವನ್ನು ನೋಡಿ ಕೊಲಿಸ್ತಾನಲ್ಲ. ನೋಡಿ, ಅದರಿಂದ ಪಾಂಡವರಿಗೆ ಅವನು ಬಂದರೂ ಏನೂ ಉಪಯೋಗ ಇಲ್ಲ, ಬಾರದಿದ್ರೂ ಉಪಯೋಗ ಇಲ್ಲ. ಕೃಷ್ಣನಿಗೆ ಅದನ್ನು ಏನೂ ಲಾಭ ಇಲ್ಲ. ಕೇವಲ ಕರ್ಣ ಆ ಸಂದರ್ಭದಲ್ಲಿ ಕರ್ಣನನ್ನು ಮಾತಾಡಿಸಿದರೆ ಮಾತ್ರ ಅವನ ವ್ಯಕ್ತಿತ್ವ ಹೈಲೈಟ್ ಮಾಡಲಿಕ್ಕಾಗುತ್ತೆ. ಸೊ ಒಂದು ದೃಷ್ಟಿಯಿಂದ ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಎಲ್ಲೋ ಜನರ ಮನಸ್ಸಲ್ಲಿ ಕೃಷ್ಣ ಮಾಡಿದ್ದು ತಪ್ಪು ಅನ್ನುವಂಥದ್ದು ಉಳ್ಕೊಂಡ್ಬಿಟ್ಟಿದೆ ತುಂಬ. ಹಾಗಾಗಿ ಇಂಥ ಸಾಕಷ್ಟು ವಿಷಯಗಳು ಇದರ ನಿವಾರಣೆ ಆಗಲಿ ನಾನು ಇಲ್ಲಿ ಕಟ್ಟುವಾಗಬೇಕಾಗತ್ತೆ. ಕಾರಣ ಅಂದರೆ ಕೃಷ್ಣನ ವ್ಯಕ್ತಿತ್ವ ಅನಾವರಣ ಆಗೋದೇ ಇಲ್ಲ ಅನಾವರಣ. ಹಾಗಾಗಿ ಕೃಷ್ಣ ತುಂಬ ಕಡೆ ಹೀಗೆ ಸಾಮಾನ್ಯ ಜನರಿಗೆ ಗೊಂದಲ ಆಗುವಂತೆ ನಡ್ಕೊಂಡವ. ಎಲ್ಲ ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು ಅನ್ನೋದಕ್ಕೆ ಕೂಡ ಕೃಷ್ಣನ ನಿರ್ಣಯ ತನಕ ಈ ಹೇಗೆ ಸುಳ್ಳು ಸತ್ಯ ಅದೇ ರೀತಿ ನಿರ್ಣಯ ಆಗುವ ತನಕ, ಕೃಷ್ಣನ ಬರುವ ತನಕ ಇದ್ದ ಕಾನ್ಸೆಪ್ಟೇ ಬೇರೆ. ಕೃಷ್ಣ ಧರ್ಮದ ಡೆಫಿನಿಷನ್ನೇ ಬೇರೆ ಮಾಡಿಬಿಟ್ಟ. ಈಗ ಕರ್ಣ ಅಷ್ಟೇ ಅಲ್ಲ, ಅವನು ರಾಜ್ಯವನ್ನು ಕೃಷ್ಣ ನೀನು ಕೊಡಿಸ್ತೇನೆ ಅಂತ ಹೇಳಿದರೂ ಕೂಡ ಕರ್ಣ ಅದಕ್ಕೆ ಉತ್ತರ ಕೊಟ್ಟ. ನೋಡಿ, ನಾನು ಇಟ್ಕೊಳ್ಳೋದು
ನನ್ನನ್ನು ಬಿಟ್ಟು ಬಿಡು, ನಾನು ತಪ್ಪು ಮಾಡಿದೆ, ಕ್ಷಮಿಸು ಅಂತ ಹೇಳ್ತಾರೆ. ಹಾಗಾಗಿ ಕರ್ಣನ ನಿಜವಾದ ಅಂತರಂಗ ತಾನು ತಪ್ಪು ಮಾಡಿದೆ ಅನ್ನೋ ಪಶ್ಚಾತ್ತಾಪ ಇದೆ, ಅದನ್ನು ಜಗತ್ತಿಗೆ ತಿಳಿಸ್ಬೇಕಾಗಿತ್ತು. ಅದು ಕೃಷ್ಣ ಹೀಗೆ ಮಾಡದೇ ಇದ್ದರೆ ಎಂದೂ ಕರ್ಣನ ಒಳ್ಳೆತನ ಗೊತ್ತಾಗ್ತದೆ, ಬರೀ ದುಷ್ಟಕರ್ಣಾಗಿ ಉಳಿದುಬಿಡ್ತಿದ್ದ. ಇನ್ನು ಮುಖ್ಯವಾಗಿ ಈ ಎಲ್ಲ ವಿಚಾರಗಳಿಂದ ಹೊರತಾಗಿ ಒಂದು ತಾತ್ವಿಕವಾಗಿ ಕೂಡ ಕೃಷ್ಣ ನಮಗೆ ಕಾಣ್ತಾನೆ. ಅದು ನಮಗೆ ಕಾಣ್ತಕ್ಕಂಥದ್ದು ಭಗವದ್ಗೀತೆ ದರ್ಶನದಲ್ಲಿ. ಈ ಗೀತಾಚಾರ್ಯನಾಗಿ ಕೃಷ್ಣನನ್ನು ನಾವು ನೋಡೋದಾದರೆ, ಕೃಷ್ಣ ಮೊದಲು ಸಂಗೀತಾಚಾರ್ಯ ಆಗಿದ್ದ. ಅವನು ಮೊದಲು ಮಕ್ಕಳೊಟ್ಟಿಗೆ ಕೊಳಲು ಊದಿಕೊಂಡು ಕುಣಿದವ. ಆ ಸಂಗೀತಾಚಾರ್ಯನಾಗಿದ್ದವ ಮತ್ತು ಪ್ರಬುದ್ಧನಾದ ಮೇಲೆ ಗೀತಾಚಾರ್ಯ ಆದ. ಆದರೆ ಇವತ್ತಿಗೆ ಕೂಡ ಕೃಷ್ಣನ ಸಿಂಬಲ್ ಅಂದರೆ ಕೊಳಲು. ನೀವು ಕೃಷ್ಣನ ಸಿಂಬಾಲಿಕ್ಕಾಗಿ ತೋರಿಸ್ಬೇಕು ಅಂದರೆ ಒಂದು ಕೊಳಲು, ಒಂದು ನವಿಲುಗರಿ. ಅಂದರೆ ಅವನ ಬಾಲ್ಯದ ವ್ಯಕ್ತಿತ್ವವೇ ಕೊನೆಯ ತನಕ ಜನರನ್ನು ಇಂಪ್ರೆಸ್ ಮಾಡಿದ್ದು. ಅವನ ಹುಡುಗಾಟ ಎಷ್ಟು ಇಂಪ್ರೆಸ್ ಮಾಡಿತೋ ಅಷ್ಟು ಸತ್ಯದ ಹುಡುಕಾಟ ಆಗಲಿಲ್ಲ. ಸತ್ಯದ ಹುಡುಕಾಟಕ್ಕೋಸ್ಕರ ಕೃಷ್ಣ ಅಲ್ಲಿಯೂ ಹಾಗೆ. ಏನಂದರೆ ಕೃಷ್ಣ ಗೀತೆಯನ್ನು ಹೇಳಿದಾಗ ಸಾಮಾನ್ಯ ಜನರ ಇಂತಹ ಪ್ರಶ್ನೆಗಳನ್ನು ನಾನೇ ಎದುರಿಸಿದ್ದೇನೆ. ಜಗಳ ಬೇಡ, ರಾಜಿ ಆಗೋಣ ಅಂದ ಕೃಷ್ಣ. ಇವರು ಪಾಂಡವರು. ಅರ್ಜುನನು ಅದೇ ಹೇಳಿದ, ಯುದ್ಧ ಬೇಡ ಅಂತ. ಕೃಷ್ಣ ಯುದ್ಧ ಮಾಡುವಂತಾಳೆ. ಕ್ಲೈಬ್ಯಂ ಅಸ್ಮಗಂ ಆಫ್ ಪಾರ್ಥ, ಹೇಡಿಯಂತೆ ಮಾತಾಡಬೇಡ, ಹೋರಾಡುವಂದ. ಈ ಸಾಮಾನ್ಯ ಜನರಿಗೇನು ಯುದ್ಧ ಬೇಡ, ಎರಡು ಮನೆ ಆಚೆ ಈಚೆ, ಎರಡು ಮನೆ ದಾಯಾದಿಗಳು. ಅವರು ಯುದ್ಧ ಬೇಡ, ರಾಜಿಯಲ್ಲೇ ಪರಿಹಾರ ಮಾಡೋಣ ಅಂದರೆ, ಯುದ್ಧ ಮಾಡ್ರಿ ಅಂತ ಎರಡು ಮನೆಯವರಿಗೆ ಜಗಳಕ್ಕೆ ಕತ್ತಿ ಗುಡುಗಲು ತಂದು ಕೊಟ್ಟ ಹಾಗಾಯ್ತದೆ. ಕೃಷ್ಣ ರಾಜಿ ಮೂಲಕ ನಾವು ಚೆನ್ನಾಗಿ ಬದುಕೋಣ ಎನ್ನುವಲ್ಲಿ ಜಗಳ ಮಾಡಿಕೊಳ್ಳಿ, ಹೋರಾಡಿ ಅಂತ ಕೃಷ್ಣ ಹೇಳಿದ. ಹಾಗಾಗಿ ಕೃಷ್ಣ ಜಗಳಗಂಟ ಅಂತ ಪುಸ್ತಕವೇ ಬರೆದಿದ್ದಾರೆ. ಯಾಕೆಂದರೆ ನಮ್ಮ ಒಂದು ತಮಾಷೆ ಏನು ಗೊತ್ತುಂಟ, ನಮ್ಮ ಸ್ವಭಾವ ಎಂಥದ್ದು ಅದನ್ನು ನಾವು ಕೃಷ್ಣನಲ್ಲಿ ಕಾಣೋದು. ನಾವು ಜಗಳಗಂಟರಾಗಿದ್ದೀರಿ, ಕೃಷ್ಣ ಹಾಗೆ ಕಾಣ್ತಾನೆ. ಅವನು ಕೃಷ್ಣ ತನ್ನನ್ನು ತಾನು ಎಂದೂ ತೆಗೆದುಕೊಡಲಿಲ್ಲ. ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದವರಿಗೆಲ್ಲ ಅವ್ರ ಮುಂದೆ ಕನ್ನಡಿ ಹಿಡಿಸಿ ಕಳಿಸಿಬಿಟ್ಟಾರೆ. ನೋಡಿ, ನಿನ್ನನ್ನು ನೋಡು ಅಂತ ನಮಗೆ ಕನ್ನಡಿ ಕೊಟ್ಟು ನಮ್ಮ ಮುಖವನ್ನೇ ನಮಗೆ ತೋರಿಸಿ ಕಳಿಸಿಬಿಡ್ತಿದ್ದ. ಅದು ಅವನ ಇಡೀ ವ್ಯಕ್ತಿತ್ವದ ಒಂದು ಅದ್ಭುತ ಚಿತ್ರಣ. ಪ್ರಪಂಚದ ಇತಿಹಾಸದಲ್ಲೇ ಇಷ್ಟು ಸಂಕೀರ್ಣವಾದ ಒಂದು ವ್ಯಕ್ತಿತ್ವವೇ ಇಲ್ಲ. ಅವನು ಎಲ್ಲವನ್ನೂ ಧರ್ಮದ ಪರವಾಗಿ ನಿಂತು ಮಾಡ್ತಾನೆ. ಅದೇ ಕೃಷ್ಣ ಎಲ್ಲ ಅಧರ್ಮವನ್ನೇ ಮಾಡಿದ ಅಂತ ಕಾಣುತ್ತೆ ನಮಗೆ. ಅವನು ರಾಜಕೀಯವಾಗಿಯೂ ಬಹಳ ದೊಡ್ಡ ವ್ಯಕ್ತಿ, ಕಿಂಗ್ ಮೇಕರು. ಸಾಮಾಜಿಕವಾಗಿಯೂ ಬಹಳ ದೊಡ್ಡ ವ್ಯಕ್ತಿ, ತುಂಟನಾಗಿಯೂ ಬಹಳ ದೊಡ್ಡ ವ್ಯಕ್ತಿ, ಫಿಲಾಸಫರ್ ಆಗಿಯೂ ಬಹಳ ದೊಡ್ಡ ವ್ಯಕ್ತಿ. ಯಾವ ಆಸ್ಪೆಕ್ಟಿನಿಂದ ನೋಡಿದರೂ ಸ್ಪಾಟ್ಲೆಸ್ ಪರ್ಸನಾಲಿಟಿ. ಇದನ್ನು ರಾಜಕೀಯದಲ್ಲಿ ಗೀತೆ ಅನ್ನುವುದು ರಾಜಕೀಯ ಮುಖದಿಂದ ಬಂದದ್ದು. ಯುದ್ಧ ಮಾಡಬೇಕೋ ಬೇಡೋ ಅಂತ ಅವನು ಹೇಳಿದ, ಯುದ್ಧ ಮಾಡುವುದು ತಪ್ಪಲ್ವ? ಇದು ಗೀತೆಯ ಹಿನ್ನೆಲೆಯೇ ತಪ್ಪು. ತಾವು ಯುದ್ಧ ಮಾಡೋದು, ಹಾಗಾದ್ರೆ ನಾವು ರಾಜಿ ಮಾಡೋದು ಬೇಡವಾ? ಎರಡು ಮನೆಯವರು ಜಗಳ ಮಾಡ್ಕೊಳ್ತೇವೆ, ನಾವು ಹೋಗಿ ನೀವು ಜಗಳ ಮಾಡಿ, ನಿಮಗೆ ಕತ್ತಿ ಕುಡ್ಕೊಂಡು ನಾವು ಸಪ್ಲೈ ಮಾಡ್ತೇವೆ ಅಂತ ಹೇಳೋದಾ, ರಾಜಿ ಮಾಡಬೇಕಾ? ಸೊ ವಾಟ್ ಈಸ್ ಕೃಷ್ಣಾಸ್ ಮೆಸೇಜ್? ಹೌದು, ಅವನು ಹೇಳುವಂಥದ್ದು ಏನು ಅಂದರೆ, ಅಲ್ಲಿ ಅರ್ಜುನ ಮಾತಾಡಿದ ರೀತಿ ನೋಡಿದರೆ ಕೃಷ್ಣನ ನಿಲುವು ಗೊತ್ತಾಗತ್ತೆ. ಕೃಷ್ಣ ಏನು ಹೇಳೋದು ಅಂದರೆ, ನೀನು ಒಬ್ಬ ನ್ಯಾಯಾಧೀಶ. ಹಿಂದೆ ರಾಜರುಗಳು ಅಂದರೆ ಕೋರ್ಟ್ನಲ್ಲಿ ತೀರ್ಮಾನ ಕೊಡತಕ್ಕಂಥ ಜಡ್ಜಿ ಇದ್ದ ಹಾಗೆ. ಅವರು ಜಡ್ಜು ತನ್ನವರು ಅಂತ ಪಕ್ಷಪಾತ ಮಾಡುವ ಹಂಗಿಲ್ಲ, ಪರಕೀಯರು ಅಂತಲೂ ಪಕ್ಷಪಾತ ಮಾಡುವ ಹಂಗಿಲ್ಲ. ಹಾಗಾಗಿ ಅವರ ತೀರ್ಮಾನ ಸತ್ಯಕ್ಕೆ ಅನುಗುಣವಾಗಿರಬೇಕು. ಈಗ ಇವನೇನು ಹೇಳೋದು ಅಂದರೆ, ನಾವು ಯುದ್ಧ ಮಾಡಿದರೆ ನಮ್ಮ ಪೈಕಿಯವರೆಲ್ಲ ಸಾಯ್ತಾರೆ, ಆಮೇಲೆ ಅವರು ಸತ್ತ ಪೀಠದಲ್ಲಿ ಕೂತು ಅವರ ನೆತ್ತರಿನಿಂದ ತೊಯ್ದ ಸಿಂಹಾಸನ ಕೂತು ನಾವು ರಾಜ್ಯ ಆಳ್ಬೋದು, ಏನು ಸುಖ ಇದೆ? ಅದು ನಮ್ಮ ಪೈಕಿಯವರು ಯಾರೂ ಸಾಯಬಾರದು ಅಂತ ಕೃಷ್ಣ ಹೇಳೋದು ಅದಲ್ಲ. ಯುದ್ಧದಲ್ಲಿ ಯಾರು ಸಾಯ್ತಾರೆ ಅನ್ನೋದಕ್ಕೆ ನೀವು ಪೈಕಿಯವರು ಸಾಯ್ತಾರೆ ಅನ್ನೋದು ಕಾರಣ ಆಗಬಾರ್ದು. ನಿಮಗೆಲ್ಲರೂ ಕೂಡ ಸಾಯಬಾರ್ದಲ್ವಾ? ಪೈಕಿಯವರು ಮಾತ್ರ ಸಾಯಬಾರ್ದಾ? ನಿಜವಾಗಿ ಒಬ್ಬ ರಾಜನಾದವ ಯಾರೂ ಸಾಯಬಾರದು. ಹಾಗಾಗಿ ಯುದ್ಧದಲ್ಲಿ ಅದು ಆಗೋದಿಲ್ಲ. ಹೋರಾಟ ಆದಾಗ ಯಾರು ಸತ್ತೇ ಸಾಯ್ತಾರೆ. ನಮ್ಮ ಪೈಕಿಯವರೆಲ್ಲ ಬದುಕಬೇಕು, ಆ ಕಡೆಯವರು ಮಾತ್ರ ಸಾಯಬೇಕು ಅಂತ ಹೇಳಿ ಯುದ್ಧ ಮಾಡಿ ಬರುತ್ತಾ? ಅದು ಅರ್ಜುನ ತಪ್ಪು ಪಾಲಿಸಿ ಅವನು ಹೇಳೋದು ನಮ್ಮ ಪೈಕಿಯವರು ಯಾರೂ ಸಾಯಬಾರದು ಅಂತ. ಅದಕ್ಕೆ ಕೃಷ್ಣ ಆ ತಂತ್ರ ಮಾಡಿ ತೋರಿಸಿದ್ದು. ಇವಾಗ ಇದು ಏನಾಯಿತು ಗೊತ್ತುಂಟ? ಹೇಡಿತನ ಆಯ್ತಿದ್ದು. ಅದಕ್ಕೆ ಕ್ಲೈಬ್ಯಂ ಅಂತ. ಇದು ಟ್ರೈನಲ್ಲಿ ಯಾರೋ ಬರ್ತೇವೆ ನಾಳೆ ಅಂತ ಒಂದು 25 ಜನ ಯಾತ್ರೆ ಹೋದವರು ನಮಗೆ ಮೆಸೇಜ್ ಕಳಿಸ್ತಾರೆ. ಮರುದಿವಸ ಪೇಪರ್ನಲ್ಲಿ ಬರುತ್ತೆ, ಆ ಟ್ರೈನು ಆಕ್ಸಿಡೆಂಟ್ ಆಯಿತು. ಇವ್ರಿಗೆ ತಲೆಬಿಸಿ, ಅಯ್ಯೋ ನಮ್ಮವರು ಹೋಗಿದ್ದಾರೆ ಅಂತ. ಕಡೆಗೆ ಅವ್ನ ಪೇಪರ್ನಲ್ಲಿ ಲಿಸ್ಟ್ ಬರುತ್ತೆ, ಅದರಲ್ಲಿ ಇವರ ಪೈಕಿ ಇವರು ಯಾರೂ ಇಲ್ಲ. ಆಕ್ಸಿಡೆಂಟ್ ಆದರೆ ಪರವಾಗಿಲ್ವ, ನಮ್ಮವರು ಯಾರೂ ಸಾಯಲಿಲ್ಲ. ಅದೇ ಪೈಕಿ ಇವನು ಅರ್ಜುನ, ಅವನಿಗೆ ತಮ್ಮವರು ಸಾಯಬಾರ್ದು ಅಂತ. ಯಾರೂ ಸಾಯಬಾರ್ದು ಅನ್ನೋ ಕಲ್ಪನೆ ಇಲ್ಲ ಅವನಿಗೆ, ಅವ್ರು ಬೇಕಾದ್ರೆ ಸಾಯಲಿ ಅಂತ. ಅದಕ್ಕೆ ಕೃಷ್ಣ ಹೇಳಿದ, ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಪೈಕಿಯವರು ಯಾರು ತಪ್ಪು ಮಾಡಿರಲಿಲ್ಲ ಅವರಿಗೆ ಶಿಕ್ಷೆ ಆಗಬಾರ್ದು. ಈ ಧೋರಣೆ ಇದ್ದರೆ ನೀನು ನಿಜವಾದ ಕ್ಷತ್ರಿಯ. ಇಲ್ಲದೇ ಇದ್ದರೆ ನೀನು ಕ್ಷತ್ರಿಯನಾಗೋದಿಲ್ಲ, ನೀನು ನ್ಯಾಯವೂ ಆಗೋದಿಲ್ಲ.
ಅಂದರೆ ಹೋರಾಟ ಅನ್ನುವಂಥದ್ದು ಅದು ಅನ್ಯಾಯದ ವಿರುದ್ಧ ಹೋರಾಟ. ಹಿಂಸೆ ಆಗೇ ಆಗತ್ತೆ. ಯಾಕೆಂದರೆ ಕಮ್ಮಿ ಹಿಂಸೆಯಿಂದ ಹೆಚ್ಚು ಹಿಂಸೆ ಆಗೋದನ್ನು ತಪ್ಪಿಸುವುದಕ್ಕೆ ಅಹಿಂಸೆ ಅಂತ ಹೇಳೋದು. ಈಗ ನಮ್ಮ ಶತ್ರುಗಳು ಹೌದು, ನಮ್ಮ ಪಕ್ಕದ ರಾಜ್ಯದ ಆಡಳಿತಗಾರರು ನಮ್ಮ ಮೇಲೆ ದಾಳಿ ಮಾಡಿದರು ಅಂತ ಇಟ್ಟುಕೊಳ್ಳಿ. ಆವಾಗ ಅವರು ಬಂದರೂ ಕೂಡ ನಾವು ನಮ್ಮ ಸೈನಿಕರನ್ನು ಕಳಿಸಿದರೆ ಅವರು ಸೈನಿಕರು ಸಾಯ್ತಾರೆ, ಅದರಿಂದ ಹೋರಾಟ ಮಾಡಬೇಡಿ ಅಂತ ಮೆಸೇಜ್ ಕಳಿಸಿದರೆ ಹೇಗೆ? ಅದು ಆವಾಗ ನಮ್ಮ ದೇಶ ರಕ್ಷಣೆಗೋಸ್ಕರ ಎದುರು ಬಂದವರನ್ನು ಹೊಡೆದು ಉರುಳಿಸಲೇಬೇಕು. ಹಾಗಾಗಿ ಕಮ್ಮಿ ಹಿಂಸೆಯಿಂದ ದೊಡ್ಡ ಅಹಿಂಸೆಯನ್ನು ಎಸ್ಟಾಬ್ಲಿಷ್ ಮಾಡ ಕೃಷ್ಣ ಅಲ್ಲಿ ಅಷ್ಟು ಜನ ದುರ್ಯೋಧನಿಗೆ ಸಪೋರ್ಟ್ ಮಾಡುವವರನ್ನು ಅಷ್ಟನ್ನು ನಿಗ್ರಹ ಮಾಡಿದರೆ ಆವಾಗ ಇಡೀ ದೇಶ ಅಹಿಂಸೆಯಲ್ಲಿ ಮುಂದೆ ಸಾಕಾಗುತ್ತೆ. ಈಗ ಒಂದು ದೃಷ್ಟಿಯಿಂದ ಈ ದೇಶದ ಗಾಂಧೀಜಿಯೇ ಕೊನೆಗೆ ನಿಂತದ್ದು ಅದೇ, ಅಹಿಂಸೆಯಿಂದ ಈ ದೇಶವನ್ನು ಉಳಿಸಬೇಕು ಅನ್ನುವಂಥ ಕಾನ್ಸೆಪ್ಟು ಹಿಂಸೆ ಮಾಡೋರನ್ನು ಮೊದಲು ಮುಗಿಸಿ ಆಮೇಲೆ ಅಹಿಂಸೆಯಿಂದ ಬರುತ್ತೆ ಅಂತ. ಇದು ದೇಶ ಉಳಿಸುವುದಕ್ಕೋಸ್ಕರ ಹಿಂಸೆ, ಅದು ಅಹಿಂಸೆ. ಅದು ಈಗ ಒಂದು ಹುಲಿ ಇರುತ್ತೆ, ಅದು ಪರ್ವತದ ಅಲ್ಲೇ ಕೆಳಗಿಂದ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಒಂದೊಂದು ಮನೆಯಲ್ಲೂ ಒಂದೊಂದು ದನ, ದಿನಕ್ಕೊಂದು ದನವನ್ನು ಕೊಂದು ಹೋಗ್ತಿತ್ತು ಹುಲಿ. ಅವಾಗ ಏನು ಮಾಡ್ತೇವೆ ನಾವು? ಹುಲಿಯನ್ನು ಕೊಲ್ತೇವೆ, ತಪ್ಪಲ್ವಾ? ಪ್ರಾಣಿ ಅಲ್ವಾ ಅದು? ಅಂದರೆ ಒಂದು ಹುಲಿಯನ್ನು ಕೊಂದದ್ರಿಂದ 100 ದನಗಳು ಬದುಕ್ತವೆ. ಇದು ಬ್ಯಾಲೆನ್ಸ್ ಆಫ್ ಕನ್ಯಾ. ಹಾಗೆಯೇ ಒಬ್ಬ ದುರ್ಯೋಧನ ಮತ್ತು ಅವನ ಬೊಮ್ಮನ ನಾಶ ಮಾಡಿದರೆ ಇಡೀ ದೇಶ ಉಳಿತದೆ, ಇಡೀ ದೇಶ ನಾಶ ಆಗುತ್ತೆ. ಅದು ಹಿಂಸೆಯೇ ಅಲ್ಲ, ಇದು ಕೃಷ್ಣನ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ನಲ್ಲಿ ಹೋರಾಡು ಅಂತ ಹೇಳಿದ ಕೃಷ್ಣ. ಮತ್ತು ಬರೀ ಹೋರಾಟ ಅಲ್ಲ, ಅಲ್ಲಿ ಒಳ್ಳೆಯ ಫಿಲಾಸಫಿ ಕೊಟ್ಟ. ಇವತ್ತು ನಮಗೆ ನಮ್ಮ ದೇಶದಲ್ಲಿ ಫಿಲಾಸಫಿಯ ಕ್ರೀಮ್ 700 ಶ್ಲೋಕದಲ್ಲಿ ಪೂರ ಕೃಷ್ಣ ಹೇಳಿದ್ದಲ್ಲ, ಅವನು ಹೇಳಿದ ಮಾತುಗಳನ್ನು ಶ್ಲೋಕ ರೂಪದಲ್ಲಿ ಬರೆಯುವಾಗ ಒಂದು ಸುಮಾರು 300-400 ಶ್ಲೋಕಗಳಾಗ್ಬೋದು ಅಷ್ಟೇ, 400 ಚಿಲ್ಲರೆ. ಅಷ್ಟು ಶ್ಲೋಕಗಳಲ್ಲಿ ಇಡೀ ಇಂಡಿಯನ್ ಫಿಲಾಸಫಿ ಏನು ಹೇಳುತ್ತೆ ಅದು ಎಲ್ಲವನ್ನೂ ಕೊಟ್ಟ. ಅದು ಇಡೀ ಪ್ರಪಂಚಕ್ಕೆ ಕೊಟ್ಟ ಸಂದೇಶ. ಅದು ಕೃಷ್ಣ ಬಹಳ ಅದ್ಭುತವಾಗಿ ಅದನ್ನು ಕ್ರಿಸ್ಪಾಗಿ ಸಂಗ್ರಹವಾಗಿ ಹೇಳಿದ್ದುಂಟಲ್ಲ, ಅದು ನಿಜವಾಗಿ ಅದಕ್ಕೋಸ್ಕರ ಅವನು ಗೀತಾಚಾರ್ಯ ಅಂತ ಹೇಳಿದ್ದು. ಅಧ್ಯಾತ್ಮದ ಕ್ರೀಮನ್ನೆಲ್ಲ ಹೇಳಿಬಿಟ್ಟಿದ್ದಾನೆ. ಗುರುಳೆ, ಈ ಬಗ್ಗೆ ನಾನು ತಮ್ಮ ಹತ್ರ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ.